ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸಂಧಿವಾತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾರೆ. ಅದರಲ್ಲೂ ವಯಸ್ಸಾದವರಿಗಂತೂ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಬಹುದು. ಎದ್ದು ಓಡಾಡೋಕ್ಕಾಗಲ್ಲ, ಸರಿಯಾಗಿ ಕೂತ್ಕೊಳ್ಳೋದಕ್ಕಾಗಲ್ಲ, ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅದಕ್ಕೆ ಒಂದು ಉತ್ತಮವಾದಂತಹ ಪರೀಕ್ಷೆ ಮಾಡಿ ಅದರ ಮೂಲಕ ಚಿಕಿತ್ಸೆಯನ್ನು ಕೊಡುವಂತಹ ವಿಧಾನ ಈಗ ಕಂಡುಕೊಳ್ಳಲಾಗಿದೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಡಾಕ್ಟರಿಂದ ಪಡ್ಕೊಳ್ಳೋಣ. ಡಾಕ್ಟರ್, ಇವಾಗ ನೀವು ಕೊಡುವಂತಹ ಚಿಕಿತ್ಸೆಗೆ ವಯಸ್ಸು ಎಷ್ಟು ಮುಖ್ಯ ಅಂತೀರಾ? ಅಂದರೆ ವಯಸ್ಸು ಇದ್ರ ಮೇಲೆ ಆಧಾರಿತವಾಗಿರುತ್ತೆ. ಅಂದರೆ ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಏಜ್ ಆದವರಿಗೆ ಬೇಗ ಗುಣ ಆಗುತ್ತಾ ಅಥವಾ ವಯಸ್ಸಲ್ಲಿರೋರಿಗೆ ಹೆಚ್ಚು ಪ್ರಭಾವಶಾಲಿ ಅನ್ಸುತ್ತಾ? ವಯಸ್ಸು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಟ್ರೀಟ್ಮೆಂಟಲ್ಲಿ. ಈ ಟ್ರೀಟ್ಮೆಂಟಲ್ಲೂ ಬಟ್ ಎನಿ ಟ್ರೀಟ್ಮೆಂಟಲ್ಲಿ ಇಂಪಾರ್ಟೆಂಟ್ ಅದು. ಈ ಬಾಡಿದು ರೀಜನರೇಟಿವ್ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಏಜಲ್ಲಿ. ನಾರ್ಮಲಿ ರೀಜನರೇಷನ್ ಬಾಡಿದು ಆಫ್ಟರ್ ಅಬೌಟ್ 17-18 ಇಯರ್ಸ್ ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಈ ಟ್ರೀಟ್ಮೆಂಟಲ್ಲಿ ನಾವು ರೀಜನರೇಷನ್ ಇಂಡ್ಯೂಸ್ ಮಾಡ್ತೀವಿ ಆಚೆಯಿಂದ. ಸೊ ಈವನ್ 60, 70, 80 ಇಯರ್ಸ್ ಪೇಷಂಟ್ಸ್ ನಾವು ಟ್ರೀಟ್ ಮಾಡಿದ್ದೀವಿ. ನಮ್ಮದು ಓಲ್ಡೆಸ್ಟ್ ಪೇಷಂಟ್ ನಾವು ಟ್ರೀಟ್ ಮಾಡಿದ್ವಿ 93 ಇಯರ್ಸ್ ಅವರು. ಆ್ಯಂಡ್ ಅವ್ರದ್ದು ಪೇಷಂಟ್ ಚೆನ್ನಾಗಿ ರಿಕವರ್ ಆದರು ಅವರು. ಸೊ ಏಜ್ ಈಸ್ ನಾಟ್ ಸಚ್ ಎ ಬಿಗ್ ಫ್ಯಾಕ್ಟರ್, ಬಟ್ ಏಜ್ ಫ್ಯಾಕ್ಟರ್ ಆಗುತ್ತೆ. ಯಂಗರ್ ಪೇಷಂಟ್ಸ್ ರೀಜನರೇಟ್ ಜಾಸ್ತಿ ಆಗ್ತಾರೆ, ಬೇಗ ಆಗ್ತಾರೆ. ಬಟ್ ಓಲ್ಡರ್ ಪೇಷಂಟ್ಸು ಚೆನ್ನಾಗಿ ಟ್ರೀಟ್ಮೆಂಟಿಂದ ರೀಜನರೇಟ್ ಆಗ್ತಾರೆ. ಓಕೆ, ಸಾಮಾನ್ಯವಾಗಿ ಸಣ್ಣ ಪುಟ್ಟ ಈ ರೀತಿ ಸಂಧಿವಾತಗಳು ಕಾಣಿಸ್ಕೊಂಡಾಗ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಬೇರೆ ಕಡೆ. ಆದರೆ ಸ್ವಲ್ಪ ಸಮಯದ ನಂತರ ಅದೇ ಸಮಸ್ಯೆಗಳು ಮತ್ತೆ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ನೀವು ಕೊಡುವಂತಹ ಈ ಚಿಕಿತ್ಸೆಯಲ್ಲಿ ಅಂತಹ ತೊಂದರೆಗಳೇನಾದರೂ ಕಂಡುಬರುತ್ತಾ ಅಥವಾ ಶಾಶ್ವತ ಪರಿಹಾರ ಸಿಗುತ್ತಾ ಇದರಲ್ಲಿ? ಒಂದು ಸತಿ ಟ್ರೀಟ್ಮೆಂಟ್ ಕೊಟ್ಟರೆ ಪೂರ್ತಿ ರೀಜನರೇಷನ್ ಶುರು ಆಗುತ್ತೆ. 21 ಡೇಸಲ್ಲಿ ರೀಜನರೇಟ್ ಕಂಪ್ಲೀಟ್ ಆಗೋಗುತ್ತೆ. ಅದಾದಮೇಲೆ ಆರ್ಥರೈಟಿಸ್ದು ಬೇರೆ ಬೇರೆ ಗ್ರೇಡ್ ಆಗುತ್ತೆ. ಆರ್ಥರೈಟಿಸ್ ಗ್ರೇಡ್ 1, 2, 3, 4 ಆ್ಯಂಡ್ ಲಾಸ್ಟ್ ಸ್ಟೇಜ್ ಗ್ರೇಡ್ 4S ಅಂತ ಹೇಳ್ತೀವಿ. ಅದು ಜಾಯಿಂಟ್ ಸ್ವಲ್ಪ ಡಿರೇಂಜ್ ಆಗೋಗುತ್ತೆ. ನಾರ್ಮಲಿ ಗ್ರೇಡ್ 3, ಗ್ರೇಡ್ 4 ಅಲ್ಲಿ ತನಕ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ನಡೀತೆ ಆ್ಯಂಡ್ ಕಂಪ್ಲೀಟ್ಲಿ 100% ವಾಪಸ್ ರಿಕವರಿ ಆಗುತ್ತೆ. ಇವಾಗ ತನಕ ನಾವು ಮೋರ್ ದೆನ್ 2000 ಪೇಷಂಟ್ಸ್ ಟ್ರೀಟ್ ಮಾಡಿದ್ದೀವಿ. ಆ್ಯಂಡ್ ತುಂಬ 75-80% ಪೇಷಂಟ್ಸ್ಗೆ ಫುಲ್ ರಿಕವರಿ ಸಿಕ್ಕಿದೆ. ಓಕೆ ವೀಕ್ಷಕರೇ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ ಇದನ್ನು ಪಡೆಯೋದ್ರ ಮೂಲಕ ಸಾಕಷ್ಟು ಜನ ಇದಕ್ಕೆ ಪರಿಹಾರ ಕಂಡುಕೊಂಡಿದ್ದಾರೆ. ಸಂಧಿವಾತದಿಂದ ಸಾಕಷ್ಟು ಮುಕ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗಾದರೆ ಈ ಟ್ರೀಟ್ಮೆಂಟ್ ಪಡೆದಿರೋರು ಏನು ಹೇಳ್ತಿದ್ದಾರೆ, ಬನ್ನಿ ಕೇಳೋಣ. ಈ ಟ್ರೀಟ್ಮೆಂಟ್ ತಗೊಂಡ ನಂತರ ನನಗೆ ತುಂಬ 100% ಫಿಟ್ ಆಗಿತ್ತು. ನೋವು ಏನೂ ಇಲ್ಲ. ಅದಕ್ಕೆ ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ, ಎಷ್ಟೆಷ್ಟು ಕಂಟ್ರಿ ಹೋಗಿದ್ದೀನಿ, ತುಂಬ ಟ್ರಾವೆಲ್ ಮಾಡಿದ್ದೀನಿ, ಹೈಕ್ ಮಾಡಿದ್ದೀನಿ, ನಡೋಕ್ಕೂ ಆಗುತ್ತೆ. ತುಂಬ 100% ನಂದು ಸಕ್ಸಸ್ ಆಯಿತು. 6.5 ವರ್ಷ ಆಯಿತು ನಂದು. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾನು ದಿನ 2 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ. ನನಗೇನೂ ನೋವಿಲ್ಲ. ನಾವು ಯಾವ ಪೇನ್ ಕಿಲ್ಲರೂ ತಗೊಳ್ಳಲ್ಲ. ನಾನು ಸ್ಟೆಪ್ಸು ಹತ್ತೀನಿ ಮೇಲೆ ಕೆಳಗೆ. ನನಗೆ ಯಾವುದೂ ಕಷ್ಟ ಆಗೋದಿಲ್ಲ. ಈ ಟ್ರೀಟ್ಮೆಂಟು ನನಗೆ ತುಂಬ ಉಪಯೋಗ ಆಗಿದೆ. ಆಮೇಲೆ ಈ ಥರ ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರ್ ವಾಸ್ತವ ಅಂತ. ಅವ್ರ ಹತ್ರ ಬಂದು ಈಗ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗೆ ಚೆನ್ನಾಗಾಗಿದೆ. ಈಗ ಚೆನ್ನಾಗಿ ನಡೀತಾ ಇದ್ದೀನಿ, ಯಾವ ಪ್ರಾಬ್ಲಮ್ಮು ಇಲ್ದಿರ ಇದ್ದೀನಿ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ ನಿಜವಾಗಿಯೂ ಆಶ್ಚರ್ಯ ಅನಿಸುತ್ತೆ. ಸಂಪೂರ್ಣವಾಗಿ ಗುಣಮುಖರಾಗೋದು ಯಾವುದೇ ಚಿಕಿತ್ಸೆಯಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳ್ತೀವಿ. ಆದರೆ ಈಗ ಹೇಳ್ತಿರೋದು ನೋಡಿದ್ರೆ ಆಶ್ಚರ್ಯ. ಅದರಲ್ಲೂ ವೃದ್ಧಾಪ್ಯದಲ್ಲಿರೋರಿಗೆ ಇದೊಂದು ವರ ಅಂತಲೇ ಹೇಳ್ಬೋದು. ಇನ್ನಷ್ಟು ಮಾಹಿತಿಯನ್ನು ಡಾಕ್ಟರಿಂದ ಪಡೆಯೋಣ. ಓಕೆ ಡಾಕ್ಟರ್, ಇವಾಗ ಏನೆಲ್ಲ ಪ್ರೋಸೆಸ್ ಇರುತ್ತೆ? ಈ ರೀತಿಯ ಒಂದು ಟ್ರೀಟ್ಮೆಂಟ್ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಆ ವ್ಯಕ್ತಿಯ ಏನೆಲ್ಲ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡಿರ್ತೀರಾ? ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಇದರಲ್ಲಿ? ಫಸ್ಟ್ ನಾವು ನೋಡ್ತೀವಿ ಏನು ಗ್ರೇಡ್ ಆರ್ಥರೈಟಿಸ್ ಇದೆ ಅಂತ. ಆ್ಯಂಡ್ ಪೇಷಂಟ್ನ ಎಕ್ಸಾಮಿನೇಷನ್ ಮಾಡಿದಾದ್ಮೇಲೆ ಎಕ್ಸ್ರೇ ಮಾಡಿ ನೋಡ್ತೀವಿ. ಎಕ್ಸ್ರೇಯಿಂದ ಗೊತ್ತಾಗುತ್ತೆ ಎಷ್ಟು ಡಿಫಾರ್ಮಿಟಿ ಇದೆಯೋ ಅಲ್ವ ಅಂತ. ನಾರ್ಮಲಿ ತುಂಬ ಜಾಸ್ತಿ ಡಿಫಾರ್ಮಿಟಿ ಇದ್ದರೆ ನಾವು ಹೇಳ್ತೀವಿ ಅವ್ರಿಗೆ ಇದು ಟ್ರೀಟ್ಮೆಂಟ್ ಎಷ್ಟು ಕೆಲಸ ಮಾಡುತ್ತೆ ಅಂತ. ಬಟ್ ಡಿಫಾರ್ಮಿಟಿ ಇಲ್ಲದಿದ್ದರೆ ನಾವು ಟ್ರೀಟ್ಮೆಂಟ್ 100% ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅವ್ರಿಗೆ. ಆ್ಯಂಡ್ ಒಂದ್ಸತಿ ಇವ್ಯಾಲ್ಯೂಯೇಷನ್ ಮಾಡಿದಾದ್ಮೇಲೆ ನಾವು ಟ್ರೀಟ್ಮೆಂಟ್ಗೋಸ್ಕರ ತೊಗೋತೀವಿ. ಟ್ರೀಟ್ಮೆಂಟ್ ಪೀರಿಯಡ್ 21 ಡೇಸ್ಗೋಸ್ಕರ ಟ್ರೀಟ್ಮೆಂಟ್ ಆಗುತ್ತೆ. ಎಕ್ಸ್ಪೋಜರ್ ಮಾಡ್ತೀವಿ ಫಾರ್ 1 hour ಎವ್ರಿ ಡೇ. 1 ಗಂಟೆ ರೇಡಿಯೋ ಫ್ರೀಕ್ವೆನ್ಸಿ ಬೀಮ್ಸ್ ನಾವು ಫೋಕಸ್ ಮಾಡ್ತೀವಿ ಆ ಜಾಯಿಂಟ್ ಮೇಲೆ, ಎಲ್ಲಿ ಜಾಸ್ತಿ ಸೌದೋಗಿದೆ ಕಾರ್ಟ್ಲೇಜ್ ಅಂತ. ಅದು ಫೋಕಸ್ ಮಾಡಿದಾದ್ಮೇಲೆ ನಾವು ಜಾಯಿಂಟ್ ರಿಹ್ಯಾಬಿಲಿಟೇಷನ್ ಮಾಡ್ತೀವಿ ಫಾರ್ ಅಬೌಟ್ 20 minutes. ಆ್ಯಂಡ್ ಅದರಿಂದ ವಾಪಸ್ ಸರೌಂಡಿಂಗ್ ಜಾಯಿಂಟ್ ಮಸಲ್ಸ್ ಅದೆಲ್ಲ ರಿಹ್ಯಾಬಿಲಿಟೇಟ್ ಆಗುತ್ತೆ.
ಸೊ 21 ಡೇಸಲ್ಲಿ ಮೋಸ್ಟ್ ಪೇಷಂಟ್ಸ್ ಆರ್ ಫೀಲಿಂಗ್ ಮಚ್ ಬೆಟರ್. ಅವರು ವಾಪಸ್ ನಡೆಯೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಏನಾದರೂ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತಾ? ಟ್ಯಾಬ್ಲೆಟ್ಸ್ ತೊಗೊಳೋದಾಗಲಿ ಆ ಥರದ್ದು ಏನಾದರೂ ಕಂಟಿನ್ಯೂ ಆಗುತ್ತಾ ಸ್ವಲ್ಪ ದಿನದ ಮಟ್ಟಿಗೆ, ಅಥವಾ ಲೈಫ್ ಸ್ಟೈಲಲ್ಲಿ ಏನೋ ಚೇಂಜಸ್ ಹೇಳ್ತೀರಾ ಅವರಿಗೆ? ಈ ಟ್ರೀಟ್ಮೆಂಟ್ ಜೊತೆ ಬೇರೆ ಏನು ಟ್ರೀಟ್ಮೆಂಟ್ ಕೊಡಬೇಕಾಗಿಲ್ಲ. ಓಕೆ. ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ನಾವು ಸ್ವಲ್ಪ ಎಕ್ಸಸೈಸ್ ಕೊಡ್ತೀವಿ, ಅದು ಎಕ್ಸಸೈಸ್ ಮಾಡೋಕ್ಕೆ ಹೇಳ್ತೀವಿ. ಆರ್ಥ್ರೈಟಿಸ್ ನಾರ್ಮಲಿ ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸ್ ಆಗುತ್ತೆ. ಅವ್ರ ಪೇಷಂಟ್ಸ್ ಬರ್ತಾರೆ 5 ವರ್ಷ 6 ವರ್ಷ 7 ವರ್ಷ ಹಾಗೆ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮಿಂದ ಅವ್ರದ್ದು ನಡೆಯೋದು ರೀತಿ ಸ್ವಲ್ಪ ಕೆಟ್ಟೋಗಿರುತ್ತೆ. ಸೊ ಅದು ಚೇಂಜ್ ಮಾಡೋಕ್ಕೋಸ್ಕರ ಸ್ವಲ್ಪ ಎಕ್ಸಸೈಸ್ ಕೊಡ್ತೀವಿ. ಸೊ ನಾವು ಹೇಳ್ತೀವಿ ದಟ್ ದೇ ಹ್ಯಾವ್ ಟು ರೀಲರ್ನ್, ವಾಪಸ್ ಹೇಗೆ ನಡೆಯೋದು ತಿರ್ಗಾ ಅವ್ರಿಗೆ ಕಲ್ತ್ಕೋಬೇಕಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸಸೈಸ್ ಕೊಡ್ತೀವಿ. ಆ್ಯಂಡ್ ಅದು ಎಕ್ಸಸೈಸ್ ಬಿಟ್ಬಿಟ್ಟು ಇನ್ನೇನು ಮಾಡಬೇಕಾಗಿರಲ್ಲ ಅವ್ರಿಗೆ. ಆ್ಯಂಡ್ ಫ್ಯೂ ಮಂತ್ಸಲ್ಲಿ 3-4 ತಿಂಗಳಲ್ಲಿ ಅವ್ರು ಸರಿ ಹೋಗ್ತಾರೆ, ಕಂಪ್ಲೀಟ್ಲಿ ಸರಿ ಹೋಗ್ತಾರೆ. ಓಕೆ, ರೇಡಿಯೋ ಫ್ರೀಕ್ವೆನ್ಸಿ ಬೀಮ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾವ ರೀತಿ ಇರುತ್ತೆ? ಅಂದರೆ ಸಾಮಾನ್ಯವಾಗಿ ಈ ರೇಡಿಯೋ ಫ್ರೀಕ್ವೆನ್ಸಿ ಅಂದ್ರೆ ಒಂದು ರೀತಿ ಭಯ ಹುಟ್ಟಿಸುವಂಥದ್ದು ಹೇಳ್ತಾರೆ. ವೇವ್ಸ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಸೆಲ್ಸ್ನ ಕೊಲ್ಲುತ್ತೆ ಅನ್ನೋದು ಕೂಡ ಒಂದು ತಪ್ಪು ಕಲ್ಪನೆ ಇದೆ. ಸೊ ನೀವು ಇದಕ್ಕೆ ಬಳಸುವಂತಹ ಈ ರೇಡಿಯೋ ಫ್ರೀಕ್ವೆನ್ಸಿ ಬೀಮ್ ಬಗ್ಗೆ ಏನು ಹೇಳ್ತೀರಾ? ಕರೆಕ್ಟ್. ರೇಡಿಯೋ ಫ್ರೀಕ್ವೆನ್ಸಿ ಬೀಮ್ಸ್ ಅಂದರೆ ನಮ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಬರುತ್ತೆ. ನಾವು ನೋಡೋದು ಲೈಟ್ ಇರಲಿ, ಕ್ಯಾನ್ಸರ್ ಥೆರಪಿ ಇರಲಿ, ಅಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಬರುತ್ತೆ. ಸೊ ಒಂದು ಭಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ದು ತುಂಬ ಡೇಂಜರಸ್ ಆಗಿರುತ್ತೆ. ಅದು ಎಕ್ಸ್ರೇಸ್, ಕೋಬಾಲ್ಟ್ ರೇಸ್, ಅದು ಡೇಂಜರಸ್ ಆಗಿರುತ್ತೆ. ಬಟ್ ಅದಕ್ಕಿಂತ ಕಮ್ಮಿ ಬರ್ತಾ ಇದ್ದರೆ ನಾವು ಬರ್ತೀವಿ ಮೈಕ್ರೋವೇವ್ಸಲ್ಲಿ. ಮೈಕ್ರೋವೇವ್ಸ್ ಅಂದರೆ ಮನೇಲಿ ನಾವು ಕುಕ್ಕಿಂಗ್ ಯೂಸ್ ಮಾಡ್ತೀವಿ, ಅದು ಮೈಕ್ರೋವೇವ್ಸು, ಅದು ಸೇಫ್ ಆಗಿರುತ್ತೆ. ಅದಕ್ಕಿಂತ ಕಮ್ಮಿ ಬರ್ತೀವಿ ನಾವು RF ರೇಡಿಯೋ ಫ್ರೀಕ್ವೆನ್ಸಿ, ಅಂದರೆ ನಾವು ಸೆಲ್ ಫೋನ್ ಟವರ್ಸ್ ಎಲ್ಲ ಬರ್ತೀವಿ. ಅದಕ್ಕಿಂತ ಕಮ್ಮಿ ಬರ್ತೀವಿ ನಾವು ಸಬ್ ರೇಡಿಯೋಲಿ, ಅದು ರೇಂಜಲ್ಲಿ ನಾವು ಯೂಸ್ ಮಾಡ್ತೀವಿ. ಸೆಲ್ ಫೋನ್ಸಲ್ಲಿ ನಾವು ಯೂಸ್ ಮಾಡೋದು ಫ್ರೀಕ್ವೆನ್ಸಿ 900-1800 ಮೆಗಾಹರ್ಟ್ಸಲ್ಲಿ ಯೂಸ್ ಮಾಡೋದು. ನಾವಿಲ್ಲಿ ಆ್ಯಕ್ಚುಲಿ ಯೂಸ್ ಮಾಡೋದು ಲೆಸ್ ದೆನ್ 1000 ಹರ್ಟ್ಸ್. ಸೊ ಸೆಲ್ ಫೋನ್ಸ್ಗಿಂತ ತುಂಬ ಕಮ್ಮಿ ಫ್ರೀಕ್ವೆನ್ಸಿ ಇರುತ್ತೆ. ಆ್ಯಂಡ್ ಸೊ ಇಟ್ ಈಸ್ ಕಂಪ್ಲೀಟ್ಲಿ ಸೇಫ್, ಇದಕ್ಕೆ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಸಂಧಿವಾತದ ಬಗ್ಗೆ ಅನುಮಾನಗಳಿದ್ದಲ್ಲಿ ನೀವು ಕರೆ ಮಾಡಬಹುದು, ಡಾಕ್ಟರ್ ನಿಮಗೆ ಉತ್ತರ ಕೊಡ್ತಾರೆ. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.